ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣನ್ನು ಬಳಸ್ಕೊಂಡು ಕೇಸರಿಬಾತ್ ಮಾಡ್ತಾ ಇದ್ದೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹಾಗೆ ನ್ಯಾಚುರಲ್ ಯಾವುದೇ ರೀತಿ ಫ್ಲೇವರ್ನ ಬಳಸ್ತಿದ್ದಂಗೆ ಹಣ್ಣನ್ನು ಬಳಸ್ಕೊಂಡು ಯಾವ ರೀತಿ ಕೇಸರಿಬಾತ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ತಿದ್ದಂಗೆ ನೋಡಿ. ಇಲ್ಲಿ ನಾನು ತುಪ್ಪ, ಗೋಡಂಬಿ ಹಾಗೆ ಸಕ್ಕರೆ, ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಬೇಕು ಅಂದವರು ವೈಟ್ ಶುಗರ್ ಸಹ ತೊಗೋಬೋದು. ಹಾಗೆ 1 ಬಟ್ಲಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ, ಹಾಲು ಹಾಗೆ 1 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಆದಷ್ಟು ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇರೋ ಥರ ತೊಗೊಂಡ್ರೆ ನೀವು ಜಾಸ್ತಿ ಶುಗರ್ ಬಳಸೋದು ಬೇಕಾಗೋದಿಲ್ಲ. ಈಗ ನಾನು 1 ಮಾವಿನ ಹಣ್ಣನ್ನು ಹಚ್ಚಿಟ್ಕೊಳ್ತಾ ಇದ್ದೀನಿ. ಹಚ್ಚಿ ನುಣ್ಣಗೆ ಮಿಕ್ಸಿ ಮಾಡ್ಕೊಬರ್ಬೇಕು. ನೀರು ಹಾಕ್ದಿದ್ದಂಗೆ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀವು 1 ಬಟ್ಲಷ್ಟು ಸೂಜಿ ರವೆ ತೊಗೊಂಡ್ರೆ 2 ಬಟ್ಲಷ್ಟು ನೀರನ್ನು ಹಾಕಿ ಬಿಸಿಗಿಡಬೇಕು. ಅದು ಒಂದು ಸೈಡಲ್ಲಿ ಕಾಯೋದಕ್ಕಿಡಿ. ಹಾಗೆ ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಎಲ್ಲ ಹುರ್ಕೊತಾ ಇದ್ದೀನಿ. ಹಾಗೆ ಅದೇ ಪ್ಯಾನ್ಗೆ ಸೂಜಿ ರವೆನ ಹಾಕ್ಕೊಂಡು ಹುರ್ಕೋಬೇಕು. ನೀವೇನಾದರೂ ನೀರು ಹಾಗೆ ಹಾಲು ಎರಡೂ ತೊಗೊಳೋದಾದರೆ 1 ಬಟ್ಲಷ್ಟು ಹಾಲು 1 ಬಟ್ಲಷ್ಟು ನೀರು ತೊಗೊಳ್ಳಿ. ಇಲ್ಲ ಬರೀ ನೀರು ತೊಗೊಳೋದಾದರೆ 2 ಬಟ್ಲಷ್ಟು ನೀರನ್ನು ಬಿಸಿ ಮಾಡ್ಬೋದು. ತಣ್ಣನೆ ನೀರನ್ನ ಹಾಕಕ್ಕೆ ಹೋಗಬೇಡಿ. ಇಲ್ಲಿ ನಾನು ಬಿಸಿ ನೀರು ಹಾಕಿದ್ದೀನಿ. ಅದಾದಮೇಲೆ ಹಾಲನ್ನು ಹಾಕಿದ್ದೀನಿ. ಉಗುರು ಬೆಚ್ಚಗಿರೋ ಹಾಲನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಬೆಂದಾದಮೇಲೆ ಸಕ್ಕರೆ ಹಾಗೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗಬೇಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮ್ಯಾಂಗೋ ಪ್ಯೂರಿನ ಇದಕ್ಕೆ ಹಾಕ್ಕೋಬೇಕು. ಮ್ಯಾಂಗೋ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕು. ಅಲ್ಲೇವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಯಾವುದೇ ರೀತಿ ಫ್ಲೇವರ್ನ ಬಳಸ್ತಿದ್ದಂಗೆ ನ್ಯಾಚುರಲ್ ಫ್ರೂಟ್ಸಿಂದ ಮಾಡಿರೋಂಥ ಕೇಸರಿಬಾತ್ ಇದು. ಹಣ್ಣಿನ ಸೀಸನಲ್ಲಿ ಈ ರೀತಿ ಒಂದು ಕೇಸರಿಬಾತ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಲನ್ನು ಬಳಸೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ. ಸೊ ಹಾಲಿಲ್ಲ ಅಂದರೆ ನೀವು 2 ಬಟ್ಲಷ್ಟು 2 ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು. ಬಿಸಿ ನೀರನ್ನೇ ಹಾಕಿ ತಣ್ಣೀರನ್ನು ಹಾಕಬೇಡಿ. ಈಗ ಚೆನ್ನಾಗಿ ಬೆಂದಿದೆ, ಕೇಸರಿಬಾತ್ ರೆಡಿಯಾಗಿದೆ ನೋಡಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನೀವು ತುಪ್ಪ ಹಾಕ್ಕೊಂಡು ಸಹ ಬೇಯಿಸ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದು ಸಲ ಈ ಮ್ಯಾಂಗೋ ಕೇಸರಿಬಾತನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.